ಸೋರಿಕೆಯಾಯಿತು ಗಣಿ ವರದಿ. ರಿಪೋರ್ಟ್ನಲ್ಲಿದೆ ಘಟಾನುಘಟಿಗಳ ಹೆಸರು. ಇದು ಗಣಿ ಸ್ಫೋಟ. ರಾಜ್ಯದಲ್ಲಿ ನಡೆದ ಅಕ್ರಮ ಗಣಿಗಾರಿಕೆಯ ಜಾಡು ಹಿಡಿದು ಲೋಕಾಯುಕ್ತರು ತಯಾರಿಸಿದ್ದ ವರದಿ ಸೋರಿಕೆಯಾಗಿದೆ. ವರದಿಯಲ್ಲಿ ಘಟಾನುಘಟಿಗಳ ಹೆಸರೇ ಇದೆ. 600 ಅಧಿಕಾರಿಗಳ ಹೆಸರು ಇದೆ. ಅದು ಒಟ್ಟು 10,000 ಪುಟಗಳ ವರದಿ. 14 ತಿಂಗಳಲ್ಲಿ 1827 ಕೋಟಿ ರೂಪಾಯಿ ಗಣಿ ಅಕ್ರಮ ನಡೆದಿದೆ. ಘಟಾನುಘಟಿಗಳ ಮೇಲೆ ಸಾಲು ಸಾಲು ಆರೋಪಗಳಿವೆ. ಹಾಗಾದರೆ ವರದಿಯಲ್ಲಿ ಯಾರ್ಯಾರ ಹೆಸರಿದೆ, ಅವರು ಮಾಡಿರೋ ಅಕ್ರಮಗಳೇನು ಅನ್ನೋದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ರಾಜ್ಯದ ಗಣಿ ಅಕ್ರಮ ಕುರಿತ ಲೋಕಾಯುಕ್ತರ ಅಂತಿಮ ವರದಿ ಸೋರಿಕೆಯಾಗಿದೆ. ಈ ವರದಿಯಲ್ಲಿ ಮುಖ್ಯಮಂತ್ರಿಯಿಂದ ಹಿಡಿದು ಹಲವು ಘಟಾನುಘಟಿಗಳ ಹೆಸರಿದೆ. ಒಟ್ಟು 600 ಮಂದಿಯ ಹೆಸರಿದೆ. ಹಾಗಾದರೆ ಪ್ರಮುಖವಾಗಿ ಯಾರ್ಯಾರ ಹೆಸರಿದೆ ಅನ್ನೋದನ್ನ ನೋಡೋಣ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಪ್ರವಾಸೋದ್ಯಮ ಸಚಿವ ಜಿ. ಜನಾರ್ದನ ರೆಡ್ಡಿ, ಕಂದಾಯ ಸಚಿವ ಜಿ. ಕರುಣಾಕರ ರೆಡ್ಡಿ, ಆರೋಗ್ಯ ಸಚಿವ ಬಿ. ಶ್ರೀರಾಮುಲು, ವಸತಿ ಸಚಿವ ವಿ. ಸೋಮಣ್ಣ, ಕೂಡ್ಲಿಗಿ ಶಾಸಕ ಬಿ. ನಾಗೇಂದ್ರ ಮತ್ತು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಅನಿಲ್ ಲಾಡ್ ಹೆಸರು ವರದಿಯಲ್ಲಿದೆ. ಇನ್ನು ಯಾರ್ಯಾರ ಮೇಲೆ ಯಾವ್ಯಾವ ಆರೋಪಗಳಿವೆ ಅನ್ನೋ ಡೀಟೇಲ್ಸ್ ನೋಡೋಣ. ಸಿಎಂ ಯಡಿಯೂರಪ್ಪ ಮೇಲಿರೋ ಆರೋಪಗಳು. ಯಡಿಯೂರಪ್ಪ ತಮ್ಮ ಪುತ್ರ ಮತ್ತು ಅಳಿಯನ ಹೆಸರಿನ ಭೂಮಿಯನ್ನು ಗಣಿ ಕಂಪನಿಗಳಿಗೆ ಭಾರಿ ಮೊತ್ತಕ್ಕೆ ಮಾರಿದ್ದಾರೆ. ಶಿವಮೊಗ್ಗದ ತಮ್ಮ ಸಂಸ್ಥೆಗಳಿಗೆ ಸಿಎಂ 10 ಕೋಟಿ ರೂಪಾಯಿ ಹಣ ಸಂದಾಯ ಮಾಡಿಸಿಕೊಂಡಿದ್ದಾರೆ. ರೆಡ್ಡಿ ಸೋದರರ ವಿರುದ್ಧ ಅಕ್ರಮ ಗಣಿಗಾರಿಕೆ ಆರೋಪವಿದ್ದರೂ ಅವರನ್ನು ಸಚಿವರಾಗಿ ಮುಂದುವರಿಸಿದ್ದಾರೆ ಅನ್ನೋ ಆರೋಪಗಳು ಸಿಎಂ ಮೇಲಿವೆ. ಗಣಿಧಣಿ ಪ್ರವಾಸೋದ್ಯಮ ಸಚಿವ ಜನಾರ್ದನ ರೆಡ್ಡಿ ಮೇಲಿರೋ ಆರೋಪಗಳಂದ್ರೆ ಬಳ್ಳಾರಿಯನ್ನ ತಮ್ಮ ಸ್ವಂತ ಆಸ್ತಿಯಂತೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಪ್ರಮುಖವಾಗಿದೆ. ಅಕ್ರಮ ಗಣಿಗಾರಿಕೆಯಿಂದ ಜನಾರ್ದನ ರೆಡ್ಡಿ 40% ರಿಂದ 50% ಕಿಕ್ ಬ್ಯಾಕ್ ಪಡೆದುಕೊಂಡಿರೋದು ಮತ್ತೊಂದು ಆರೋಪ. ಎಲ್ಲಾ ದರ್ಜೆಯ ಅಧಿಕಾರಿಗಳ ಮೇಲೆ ರೆಡ್ಡಿ ಪ್ರಭಾವ ಬೀರಿದ್ದಾರೆ. ಜೊತೆಗೆ ಕಿಕ್ ಬ್ಯಾಕ್ ಕೊಡದವರ, ಮಾತು ಕೇಳದವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಆರೋಪ ಜನಾರ್ದನ ರೆಡ್ಡಿ ಮೇಲಿದೆ. ಕಂದಾಯ ಸಚಿವ ಕರುಣಾಕರ ರೆಡ್ಡಿ ಮೇಲೂ ಅನೇಕ ಆರೋಪಗಳಿವೆ. ಅಕ್ರಮ ಗಣಿಗಾರಿಕೆ ಮತ್ತು ಸಾಗಣೆ ಆರೋಪ ಕರುಣಾಕರ ರೆಡ್ಡಿ ಮೇಲಿದೆ. ಅಲ್ಲದೆ ಅಕ್ರಮ ಗಣಿಗಾರಿಕೆಯಿಂದ ಹಣ ಪಡೆದಿದ್ದಾರೆ ಅನ್ನೋ ಆರೋಪವಿದೆ. ಇನ್ನು ಆರೋಗ್ಯ ಸಚಿವ ಶ್ರೀರಾಮುಲು ವಿರುದ್ಧವೂ ಕೆಲವು ಆರೋಪಗಳಿವೆ. ಶ್ರೀರಾಮುಲು ಓಬಳಾಪುರಂ ಮೈನಿಂಗ್ ಕಂಪನಿ ಮೂಲಕ ಅಕ್ರಮ ಗಣಿಗಾರಿಕೆಯಲ್ಲಿ ಸಂಪರ್ಕ ಹೊಂದಿದ್ದಾರೆ. ಜೊತೆಗೆ ವೈಎಂಸಿಯಲ್ಲಿ ಶ್ರೀರಾಮುಲು ನಿರ್ದೇಶಕರಾಗಿದ್ದಾರೆ ಎಂಬ ಆರೋಪವಿದೆ. ಅಷ್ಟೇ ಅಲ್ಲ, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವೂ ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದ ಆರೋಪಗಳಿವೆ. ಅಕ್ರಮವಾಗಿ 2 ಕಂಪನಿಗಳಿಗೆ ಪರವಾನಗಿ ಕೊಡಿಸಿರೋ ಆರೋಪ ಕುಮಾರಸ್ವಾಮಿ ಮೇಲಿದೆ. ಜಂತಕಲ್ ಎಂಟರ್ಪ್ರೈಸಸ್ಗೆ ಪರವಾನಗಿ ಕೊಡಿಸಿದ್ದಾರೆ. ಅಲ್ಲದೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಲೈಸೆನ್ಸ್ ಕೊಡಿಸಿದ್ದಾರೆ. ಈ 2 ಕಂಪನಿಗಳಿಗೆ ಕುಮಾರಸ್ವಾಮಿಯೇ ಖುದ್ದು ಅನುಮತಿ ಕೊಡಿಸಿದ್ದಾರೆ. ಇನ್ನು ಗಣಿ ಅಕ್ರಮದಲ್ಲಿ ವಸತಿ ಸಚಿವ ವಿ. ಸೋಮಣ್ಣ ವಿರುದ್ಧವೂ ಆರೋಪಗಳಿವೆ. ಅಕ್ರಮ ಗಣಿಗಾರಿಕೆ ಮತ್ತು ಅಕ್ರಮ ಸಾಗಣೆ ಆರೋಪ ಸೋಮಣ್ಣ ಮೇಲಿದೆ. ಸೋಮಣ್ಣ ಅವರ ಮಕ್ಕಳ ಮಾಲೀಕತ್ವದ ಕಂಪನಿಯಿಂದಲೂ ಅಕ್ರಮ ನಡೆದಿದೆ ಅನ್ನೋ ಆರೋಪವಿದೆ. ಕೂಡ್ಲಿಗಿ ಶಾಸಕ ನಾಗೇಂದ್ರ ಅವರ ಮೇಲೆ ಅಕ್ರಮ ಗಣಿಗಾರಿಕೆ ಮತ್ತು ಅಕ್ರಮ ಸಾಗಣೆ ಆರೋಪವಿದೆ. ಜೊತೆಗೆ ಅಕ್ರಮ ಗಣಿಗಾರಿಕೆಯಲ್ಲಿ ನೇರ ಶಾಮೀಲಾಗಿರೋ ಆರೋಪ ಕೂಡ ನಾಗೇಂದ್ರ ಅವರ ಮೇಲಿದೆ. ಇನ್ನು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಅನಿಲ್ ಲಾಡ್ ವಿರುದ್ಧವೂ ಹಲವು ಆರೋಪಗಳಿವೆ. ಅಕ್ರಮವಾಗಿ ಬೇರೆಯವರ ಗಣಿ ಕಂಪನಿ ಮಾಲೀಕತ್ವ ಪಡೆದಿರುವುದು ಲಾಡ್ ವಿರುದ್ಧದ ಪ್ರಮುಖ ಆರೋಪ. ಬೇರೆಯವರ ಲೈಸೆನ್ಸ್ ಬಳಸಿ ಅಕ್ರಮ ಗಣಿಗಾರಿಕೆ ನಡೆಸಿರೋದು ಅನಿಲ್ ಲಾಡ್ ಮೇಲಿನ ಇನ್ನೊಂದು ಆರೋಪ. ಒಟ್ಟಿನಲ್ಲಿ ಗಣಿ ವರದಿಯಲ್ಲಿ ಘಟಾನುಘಟಿಗಳ ಹೆಸರೇ ಇದೆ. ಅವರ ಮೇಲೆ ಸಾಲು ಸಾಲು ಅಕ್ರಮಗಳಿವೆ. ಇವರಷ್ಟೇ ಅಲ್ಲ, ಇನ್ನೂ 100 ಜನರು ಅಕ್ರಮ ನಡೆಸಿದ್ದಾರೆ. ಗಣಿ ವರದಿ ಸಲ್ಲಿಕೆ ಬಳಿಕ ಅದೆಲ್ಲವೂ ಬಹಿರಂಗವಾಗಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇನ್ನೆರಡು 3 ದಿನಗಳಲ್ಲಿ ಲೋಕಾಯುಕ್ತರು ಗಣಿ ವರದಿ ಸಲ್ಲಿಸೋದಕ್ಕೆ ತಯಾರಿ ನಡೆಸಿದರು. ಆದರೆ ಅಷ್ಟರಲ್ಲೇ ವರದಿ ಸೋರಿಕೆಯಾಯಿತು. ವರದಿಯಲ್ಲಿ ಘಟಾನುಘಟಿಗಳ ಹೆಸರಿದೆ ಅನ್ನೋ ಮಾಹಿತಿ ಸಿಕ್ತು. ಆದರೆ ಒಂದು ಅನುಮಾನ ಕಾಡ್ತಾ ಇದೆ. ವರದಿ ಸೋರಿಕೆಯಾಗಿದ್ದ ಅಥವಾ ಯಾರಾದರೂ ಲೀಕ್ ಮಾಡಿಸಿದ್ದ? ಇಂಥ ಅನುಮಾನಗಳು ಕಾಡೋದಕ್ಕೆ ಹಲವಾರು ಕಾರಣಗಳಿವೆ. ಜೊತೆಗೆ ಲೋಕಾಯುಕ್ತರ ಫೋನ್ ಕದ್ದಾಲಿಕೆ ಆಗಿದೆ ಅನ್ನೋ ಮಾತು ಕೂಡ ಕೇಳಿಬಂದಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ.
ಲೋಕಾಯುಕ್ತರು ಸಲ್ಲಿಸೋಕೆ ಸಿದ್ಧಪಡಿಸಿರೋ ಗಣಿ ವರದಿ ಅನೇಕರಲ್ಲಿ ನಡುಕ ಹುಟ್ಟಿಸಿದ್ದಂತೂ ಸತ್ಯ. ಹಲವು ಘಟಾನುಘಟಿಗಳು ಮಾಡಿರೋ ಅಕ್ರಮ ಬಟಾ ಬಯಲಾಗುತ್ತೆ. ಆದರೆ ಅಷ್ಟರಲ್ಲಿ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿದೆ. ಅದು ಗಣಿ ವರದಿ ಸೋರಿಕೆ. ಗಣಿ ವರದಿ ಸೋರಿಕೆ. ಹೌದು, ಇನ್ನೇನು 2-3 ದಿನಗಳಲ್ಲಿ ಲೋಕಾಯುಕ್ತರು ಗಣಿ ವರದಿ ಸಲ್ಲಿಸೋದಕ್ಕೆ ಸಿದ್ಧರಾಗಿದ್ದರು. ತಯಾರಿ ಜೋರಾಗೇ ನಡೆದಿತ್ತು. ಆದರೆ ಅಷ್ಟರಲ್ಲಿ ಗಣಿ ವರದಿ ಸೋರಿಕೆಯಾಗ್ಬಿಡ್ತು. ಲೋಕಾಯುಕ್ತ ವರದಿ ಸೋರಿಕೆ ಆಗಿದ್ದ, ಸೋರಿಕೆ ಮಾಡಿಸಿದ್ದ? ಇಂಥದ್ದೊಂದು ಪ್ರಶ್ನೆ ಕಾಡೋದು ಸಹಜ. ಯಾಕಂದರೆ ಅಷ್ಟು ಸುಲಭವಾಗಿ ವರದಿ ಸೋರಿಕೆಯಾಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತುಗಳು ಕೇಳಿಬಂದಿವೆ. ಹಾಗಾಗಿ ಲೋಕಾಯುಕ್ತರು ಅಕ್ರಮ ಎಸಗಿದವರ ಜನ್ಮ ಜಾಲಾಡಿ ಸಿದ್ಧಪಡಿಸಿದ ಗಣಿ ವರದಿ ನಿಜವಾಗ್ಲೂ ಸೋರಿಕೆಯಾಯ್ತಾ ಅಥವಾ ಇನ್ನೇನೋ ಪ್ಲಾನ್ ಮಾಡಿ ಯಾರಾದರೂ ವರದಿಯನ್ನು ಸೋರಿಕೆ ಮಾಡಿಸಿದ್ರ ಅನ್ನೋ ಮಾತುಗಳು ಕೇಳಿಬಂದಿವೆ. ವರದಿ ಸೋರಿಕೆಗೂ ಮೊದಲು ಅನೇಕ ಪ್ಲಾನ್ಗಳು ನಡೆದಿದ್ವಾ ಅನ್ನೋ ಅನುಮಾನಗಳು ಸುಳಿದಾಡಿವೆ. ಈ ಅನುಮಾನಕ್ಕೆ ಮೊದಲ ಕಾರಣ ಲೋಕಾಯುಕ್ತರ ಜೊತೆ ಡೀಲ್ಗೆ ಯತ್ನ. ಹೌದು, ಲೋಕಾಯುಕ್ತರು ಗಣಿ ವರದಿಯನ್ನು ಸಲ್ಲಿಸೋದಕ್ಕೆ ತಯಾರಿ ನಡೆಸುತ್ತಿದ್ದ ಹಾಗೆ ಸಂತೋಷ್ ಹೆಗಡೆ ಜೊತೆ ಡೀಲ್ ಮಾಡೋದಕ್ಕೆ ಪ್ರಯತ್ನ ನಡೆದಿತ್ತು. ಡೀಲ್ ಮಾಡೋದಕ್ಕೆ ಹೋಗಿದ್ದವರು ಬಿಜೆಪಿ ಮುಖಂಡ ಧನಂಜಯ್ ಕುಮಾರ್. ಆದರೆ ಹೋದ ದಾರಿಗೆ ಸುಂಕವಿಲ್ಲ ಅಂತ ಧನಂಜಯ್ ಕುಮಾರ್ ವಾಪಸ್ ಬಂದ್ಬಿಟ್ರು. ಆಮೇಲೆ ಯಾವಾಗ ಒತ್ತಡ ಜಾಸ್ತಿ ಆಯಿತೋ ಆಗ ಲೋಕಾಯುಕ್ತರು ಧನಂಜಯ್ ಕುಮಾರ್ ಡೀಲ್ಗೆ ಬಂದ ವಿಷಯವನ್ನು ಬಹಿರಂಗಪಡಿಸಿದರು. ವರದಿ ಸೋರಿಕೆಗೆ ಪ್ಲಾನ್. ಲೋಕಾಯುಕ್ತರು ಯಾವಾಗ ಡೀಲ್ಗೆ ಬಗ್ಲಿಲ್ವೋ ಆಗ ಅನೇಕರಿಗೆ ಭಯ ಕಾಡೋದಕ್ಕೆ ಶುರುವಾಗಿರಬಹುದು. ಆಗಲೇ ವರದಿಯನ್ನು ಸೋರಿಕೆ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ನಡೆದಿರಬಹುದು. ಸಿಎಂ ಯಡಿಯೂರಪ್ಪ, ದಿಲ್ಲಿಯ ನಾಯಕರು, ಸಿಎಂ ಕಚೇರಿ ಅಧಿಕಾರಿಗಳು ವರದಿ ಸೋರಿಕೆ ಮಾಡಿಸೋದಕ್ಕೆ ಪ್ಲಾನ್ ಮಾಡಿದರು ಎನ್ನಲಾಗಿದೆ. ಸಿಎಂ ದಿಢೀರ್ ವಿದೇಶ ಪ್ರವಾಸ ಫಿಕ್ಸ್. ಇಷ್ಟು ಪ್ಲಾನ್ ಆದ ಕೂಡಲೇ ಎಂದೂ ಖಾಸಗಿಯಾಗಿ ಫಾರಿನ್ ಟೂರ್ ಹೋಗದ ಸಿಎಂ ಕುಟುಂಬದವರ ಜೊತೆ ಮಾರಿಷಸ್ಗೆ ಪ್ರವಾಸ ಹೋಗ್ತಾರೆ. ಲೋಕಾಯುಕ್ತರು ಗಣಿ ವರದಿ ಸಲ್ಲಿಸೋದಕ್ಕೆ ದಿನಗಣನೆ ಆರಂಭವಾದಾಗ ಸಿಎಂಗೆ ಮಾರಿಷಸ್ ಟೂರ್ ಬೇಕಿತ್ತ? ರಿಲ್ಯಾಕ್ಸ್ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಹುಟ್ಟಿದವು. ಈಗ ಗಣಿ ವರದಿ ಸೋರಿಕೆಯಾದ ಕೂಡಲೇ ಸೋರಿಕೆಗೆ ಪ್ಲಾನ್ ಮಾಡಿ ಆ ಸಮಯದಲ್ಲಿ ತಾನು ಇಲ್ಲಿರಬಾರ್ದು ಅಂತ ಸಿಎಂ ವಿದೇಶಕ್ಕೆ ಹಾರಿದ್ರು ಅನ್ನೋ ಮಾತುಗಳು ಕೇಳಿಬಂದಿವೆ. ವರದಿ ಸೋರಿಕೆ ಬಗ್ಗೆ ಕೇಳಿದ್ರೆ ತಾನು ಇಲ್ಲಿರಲಿಲ್ಲ, ಆ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಸುಲಭದ ರಿಯಾಕ್ಷನ್ ಕೊಟ್ಟು ಸಿಎಂ ತಪ್ಪಿಸಿಕೊಳ್ಳುವ ಯತ್ನ ಮಾಡಿರಬಹುದು ಎನ್ನಲಾಗ್ತಾ ಇದೆ. ಸಿಎಂ ಕಚೇರಿಯ ಹಿರಿಯ ಅಧಿಕಾರಿ ದಿಲ್ಲಿಗೆ ದೌಡು. ಪ್ಲಾನ್ ಮಾಡಿ ಅತ್ತ ಸಿಎಂ ವಿದೇಶಕ್ಕೆ ಹಾರುತ್ತಿದ್ದ ಹಾಗೆ ಇತ್ತ ಸಿಎಂ ಕಚೇರಿಯ ಹಿರಿಯ ಅಧಿಕಾರಿಯೊಬ್ಬರು ದಿಲ್ಲಿಗೆ ದೌಡಾಯಿಸ್ತಾರೆ. ರಾಷ್ಟ್ರೀಯ ವಾಹಿನಿ ಜೊತೆ ಮಾತುಕತೆ, ವರದಿ ನೀಡಿಕೆ. ದಿಲ್ಲಿಗೆ ಹೋದ ಸಿಎಂ ಕಚೇರಿಯ ಹಿರಿಯ ಅಧಿಕಾರಿ ರಾಷ್ಟ್ರೀಯ ವಾಹಿನಿಯೊಂದರ ಜೊತೆ ಮಾತುಕತೆ ನಡೆಸ್ತಾರೆ. ನಂತರ ಗಣಿ ವರದಿಯನ್ನ ಆ ವಾಹಿನಿಗೆ ನೀಡಿದರು ಎನ್ನಲಾಗಿದೆ. ಲೋಕಾಯುಕ್ತ ಕಚೇರಿಯ 4 ಸಿಬ್ಬಂದಿ ಶಾಮೀಲು. ಇನ್ನು ಗಣಿ ವರದಿ ಸೋರಿಕೆಯಲ್ಲಿ ಲೋಕಾಯುಕ್ತ ಕಚೇರಿಯ 4 ಜನ ಸಿಬ್ಬಂದಿ ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಲೋಕಾಯುಕ್ತರು ತಲೆ ತಗ್ಗಿಸುವಂತೆ ಮಾಡಲು ಹುನ್ನಾರ. ನಿವೃತ್ತರಾಗೋದ್ರೊಳಗೆ ಗಣಿ ವರದಿ ಸಲ್ಲಿಸಿ ಹಲವರ ಅಕ್ರಮ ಬಟಾ ಬಯಲು ಮಾಡಲು ಹೊರಟಿದ್ದ ಲೋಕಾಯುಕ್ತರು ತಲೆ ತಗ್ಗಿಸುವಂತೆ ಮಾಡಬೇಕು, ಲೋಕಾಯುಕ್ತರ ಕೆಲಸಕ್ಕೆ ಚ್ಯುತಿ ತರಬೇಕು ಅನ್ನೋ ಉದ್ದೇಶದಿಂದ ವರದಿ ಸೋರಿಕೆ ಮಾಡಿಸಿದ್ದಾರಾ ಅನ್ನೋ ಆರೋಪಗಳು ಕೇಳಿಬಂದಿವೆ. ವರದಿ ತಿರಸ್ಕರಿಸ್ತೀವಿ. ವರದಿ ಸೋರಿಕೆಯಾಗಿದೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಸಚಿವ VS ಆಚಾರ್ಯ ದಿಲ್ಲಿಯಲ್ಲಿ ರಿಯಾಕ್ಷನ್ ಕೊಡ್ತಾರೆ. ಲೋಕಾಯುಕ್ತರು ಸಲ್ಲಿಸೋ ವರದಿಯನ್ನ ತಿರಸ್ಕರಿಸ್ತೀವಿ ಅಂತಾರೆ ಆಚಾರ್ಯ. ವರದಿ ನಂಬೋದು ಹೇಗೆ? ಇನ್ನು ಬಿಜೆಪಿ ಮುಖಂಡ ಅರುಣ್ ಜೇಟ್ಲಿ ವರದಿ ಲೀಕ್ ಆಗಿರೋದ್ರಿಂದ ಅದರ ಸತ್ಯಾಸತ್ಯತೆ ನಂಬೋದು ಹೇಗೆ ಅಂದರು. ವರದಿ ತಿರಸ್ಕಾರ ಸಾಧ್ಯತೆ. ಇನ್ನೊಂದು ಪ್ರಮುಖ ಅಂಶ ಅಂದರೆ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಪ್ರಕಾರ ಸೋರಿಕೆ ಆಗಿರೋದ್ರಿಂದ ವರದಿಯನ್ನ ತಿರಸ್ಕರಿಸುವ ಸಾಧ್ಯತೆಗಳಿವೆ. ಹೀಗಾಗಿ ವರದಿ ಸೋರಿಕೆಯಾದರೆ ಅದನ್ನು ಸುಲಭವಾಗಿ ತಿರಸ್ಕರಿಸಬಹುದು ಅನ್ನೋ ಕಾರಣಕ್ಕೆ ಸರ್ಕಾರವೇ ವರದಿಯನ್ನ ಲೀಕ್ ಮಾಡಿಸಿರಬಹುದು ಎನ್ನಲಾಗ್ತಾ ಇದೆ. ಒಟ್ನಲ್ಲಿ ಹಲವರಲ್ಲಿ ನಡುಕ ಹುಟ್ಟಿಸಿದ್ದ ಗಣಿ ವರದಿ ಸೋರಿಕೆಯಾಗಿದೆ. ಸಿಎಂ ರಾಜ್ಯದಲ್ಲಿಲ್ಲದ ಟೈಮ್ನಲ್ಲಿ ವರದಿ ಲೀಕ್ ಆಗಿಬಿಟ್ಟಿದೆ. ವರದಿ ಸೋರಿಕೆ ಸುತ್ತ ಹಲವು ಅನುಮಾನಗಳು ಸುಳಿದಾಡ್ತಾ ಇವೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.